ಅಸ್ಸಲಾಮು ಅಲೈಕುಮ್. ಇಂದത്തെ ഒരു റെസിപ്പി ഹൈദരാബാദ് സ്റ്റൈലിലെ ഒരു ഡെസേർട്ട് ആയിട്ടിക്കരു. ഇത് പെരുന്നാളിനൊപ്പം അവത്തുള്ള ഫംഗ്ഷനിಗೂ ഒരു ഡിലീഷ്യസ് ആയ സ്വീറ്റ് ആയ ഒരു ഡെസേർട്ട് ആയിട്ടിക്കരു. ಇದಕ್ಕೆ ಕದ್ದೂಕಿ ಕೀರು ಚೆಲ್ಲಾರು, ನಂಗ ಚೊರಡೆ ಕೀರು ಚೆಲ್ಲಾರು. അതേപോലെ നല്ല ഹെൽത്തി ആയ ഒരു കീർ ആയിട്ടിക്കരു. ഈ റെസിപ്പി എങ്ങനെ ആക്കുറിച്ചെന്ന് നോക്കാം. ನಾನು ಗ್ಯಾಸ್ ಸ್ಟವ್ ಆನ್ ಹಾಕಿತ್ತು, ഒരു ಪ್ಯಾನ್ ಬೇಕ್ರೆ. ಪ್ಯಾನ್ ಬೆಚ್ಚಾಲ್ಪಿನೆ ಅದಕ್ಕೆ 2 ಸ್ಪೂನ್ ಹತ್ತಿರ ಗೀ ಇಟ್ಟಿತ್ತು. ಗೀ ಬೆಚ್ಚಾಲ್ಪಿನೆ இப்போ நான் சொரடை நல்லா சர்ச்சி வச்சிடறேன். சர்ச்சி வச்ச சொரடோ நான் இட்டுத்து ಗೀಲೆ நல்லா ಫ್ರೈ ஆகும். ತನ್ನಿಯಂದು ಬೀತೋಗಿಲ್ಲ, ಗೀಲೆ ಫ್ರೈ ಆಯಿತು, നല്ല ಬೇಯೋನು. இப்போ நல்லா ಫ್ರೈ ಹಾಕಿತ್ತು. ಅದಕ್ಕೆ ನಾನು ಜಂಡು ಪಿಂಚಿರ ಹತ್ತಿರ ಸಾಲ್ಟ್ ಇಟ್ಟಿತ್ತು, നല്ല ಮಿಕ್ಸ್ ಹಾಕಿತ್ತು. இப்போ ನಾನು ಮುಚ್ಚಿ വെച്ചിತ್ತು നല്ല ಬೇಯಬೇಕು. ತನ್ನಿಯಂದು ಬೀತಂಡ இப்போ நல்லா ಬೆಂದಿತ್ತು ಬಂದರು. ಅದಕ್ಕೆ ನಾನು 1/2 ಲೀಟ್ರ್ ಹತ್ತಿರ ಪಾಲು ಬೀಟಿತ್ತು. അതിൽ പിന്നെ ആൾറെഡി സാഗര നനച്ച് വെച്ചിരുന്നെ 1/2 കപ്പ് ಹತ್ತಿರ. ഇപ്പോൾ ಆದರೂ ಸಾಗರ ಇದಕ್ಕಿಟ್ಟು നല്ല ಮಿಕ್ಸ್ ಹಾಕೋನು. ಮಿಕ್ಸ್ ಹಾಕಿಯಲ್ಲಿ പിന്നെ ಅದೇ ಪಾಲು ಬೇಯಬೇಕು. ಇಪ್ಪ നല്ല ಬೆಂದಿತ್ತು ಬಂದರು. ನಾನು ಸ್ವೀಟಿಗೆ ಬೇಯನ ಹತ್ತಿರ ಶುಗರ್ ಇಟ್ಟಿತ್ತು, ഒരു 3 ಸ್ಪೂನ್ ಹತ್ತಿರ ಮಿಲ್ಕ್ ಮೇಡ್ ಇಟ್ಟಿತ್ತು. നല്ല ಮಿಕ್ಸ್ ಹಾಕೋನು. ಮಿಕ್ಸ್ ಹಾಕಿಯಲ್ಲಿ പിന്നെ ನಾನೊರು 4 ಡ್ರಾಪ್ಸ್ ಹತ್ತಿರ ನಾನು 4 ಡ್ರಾಪ್ಸ್ ಹತ್ತಿರ ಪಿಸ್ತಾ ಫ್ಲೇವರು ಎಸೆನ್ಸ್ ಇಡ್ರೆ. ಈ ಫ್ಲೇವರ್ ಮಾತ್ರ പിടിക്കರು, ಬೇರೆ ಏದು ಫ್ಲೇವರು ಎಸೆನ್ಸ್ പിടിക്കില്ല. ഇപ്പോൾ ഇട്ടിട്ട് നല്ല മിക്സ് ആക്കിയാൽ പിന്നെ ഇത് നല്ല ഒരു ഫ്ലേവറും തണ്ട്. അതിൽ പിന്നെ 1 സ്പൂൺ ಹತ್ತಿರ ಗೀ ಇಟ್ಟಿತ್ತು, നല്ല മിക്സ് ആക്കിತ್ತು. ಅದಕ್ಕೆ ತೆಲ್ಲು 1/2 ಟೀ ಸ್ಪೂನ್ ಹತ್ತಿರ ಇಲಾಚಿ ಪೌಡರ್ ಇಟ್ಟಿತ್ತು. ಗಾರ್ನಿಷಿಗೆ ತೆಲ್ಲು ಬಾದಾಮ್ പിന്നെ ಕ್ಯಾಶ್ಯೂ ತೆಲ್ಲು ಗೀಲು ಫ್ರೈ ಹಾಕಿತ್ತು ಮೇಲ್ಗಿಡ್ರು. അതിൽ പിന്നെ ഇപ്പോൾ കീർ റെഡി ആയിരും. ഈ റെസിപ്പി എല്ലാവരും ട്രൈ ആക്കി നോക്കൂ. നല്ല ഹെൽത്തിയായ റെസിപ്പി ആയിത്തിക്കರು. ಬಾಯಿಗೆ നല്ല ഒരു ಟೇಸ್ಟಿಯಾಯ ഒരു ಡೆಸರ್ಟ್ ಆಯ್ತಿಕ್ಕರು. ಈ ರೆಸಿಪಿ ಎಲ್ಲರೂ ಟ್ರೈ ಹಾಕಿ ನೋಕರು. ಹೆಂಗೆ ಐರಿಚ್ ಅಂತ ಕಮೆಂಟ್ ಹಾಕರು. ಸಬ್ಸ್ಕ್ರೈಬ್ ಹಾಕೋ ಮರ್ಕಂಡ. ನನ್ನ ವಿಡಿಯೋ ಇಷ್ಟ ಆಯ್ತಿಂದೆ ಲೈಕ್ ಹಾಕರು. ಅದೇ ಬಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಆಗಿ ಕೊಡ್ಕರು. ಇನ್ಶಾಲ್ಲ ನೆಕ್ಸ್ಟ್ ವೀಡಿಯೋಲ್ ಕಿತ್ತ. ಅಸ್ಸಲಾಮು ಅಲೈಕುಮ್.